ಖುದ್ದು ನಿನ್ನ ಶತ ಸಹೋದರರನ್ನು ಕರುಣೆಯಿಲ್ಲದೆ ಕೊಂದ ಆ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದೇನೆ. ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಸುಮ್ಮನೆ ಮೇಲೆ ನೋಡುತ್ತಾನೆ ತಿರುವೆ. ನೆನಪಿಲ್ಲವೇ ಅಂದು ಆ ದುರ್ಯೋಧನನು ಕೊಟ್ಟ ಚಿತ್ರ ವಿಚಿತ್ರ ಹಿಂಸೆಯನ್ನು ನೀನು ಮರೆತೇ ಬಿಟ್ಟೆಯ? ಸುಮ್ಮನೆ ಹೇಳು 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 ಹೇಳು. ಶೋಭನ ರಾಜ ಶಕುನಿಯ ಆಶ್ವಾಸನೆಯನ್ನು ಹಲ್ಲೆಗಳೆಯುತ್ತಿರುವ ಅಧಮ ಮರುಳಗಳೇ, ಕಂಡದ ಕರ್ಕಶ ಕೇಕೆ, ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚಾರನೆ ಬಯಸುತ್ತಿರುವ ಚಂಡಮಾರುತದ ತಾಂಡವ ನೃತ್ಯ. ಈ ಪ್ರಚಂಡ ಶಕುನಿಯೊಡನೆ ಈ ಮಗಳೆಲ್ಲರ ಸರಸ ಸಲ್ಲಾಪ ಸುಯೋಧನ, ಅಂದು ನೀನು ನನ್ನ 99 ಮಂದಿ ಸಹೋದರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ದಿನಕ್ಕೊಂದು ಹಿಡಿ ಅನ್ನ, ಒಂದೇ ಒಂದು ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಹತಭಾಗ್ಯ ಸಹೋದರನು ಆ ಒಂದು ಹಿಡಿ ಅನ್ನ, ಒಂದು ಹೊಳೆ ನೀರನ್ನು ನನಗೊಪ್ಪಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಹತರಾದರು. ಅಂದು ನೀನು ನಿನ್ನ ಕತ್ತಲೆ ಜೀವಂತ ಕಾರಾಗೃಹದಲ್ಲಿ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ಬಂಧನದಲ್ಲಿರಿಸಿ ನೀನು ಕೊಡುತ್ತಿದ್ದ ಕಠಿಣ ಹಿಂಸೆಯನ್ನು ಹಬ್ಬ ಈ ನನ್ನ ದೇಹವು ಕಂಪಿಸುತ್ತಿರುವುದು, ಈ ನನ್ನ ಕೈ ಕಾಲುಗಳು ಗಡಗಡಗಡನೆ ನಡುಗುತ್ತಿರುವುದು, ನನ್ನ ಗಾಂಧಾರ ಕುಲಕ್ಷೇದಕ್ಕೆ ಕಾರಣಕರ್ತನಾದ ದುರ್ಮದ ದುಷ್ಟ ದುರ್ಯೋಧನನೇ ಕೇಳು. ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನ ಈ ಕುರುವಂಶವನ್ನು ನಾಶ ಮಾಡದೆ ಹೊರತು ಈ ಶಕುನಿಯ ಆತ್ಮಕ್ಕೆ ಶಾಂತಿಯೇ ಇಲ್ಲ. ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರೇ. ಹಳಬೇಡಿರಿ ಕೃಷ್ಣನ, ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ. ಈ ನಿಮ್ಮ ದಾರುಣ ಕೃತ್ಯಕ್ಕೆ ಕಾರಣೀಕರ್ತನಾದ ಆ ದುರ್ಯೋಧನನು ಕುಲವಂಶ ನಾಶ ಮಾಡದ ಒಂದು ಈ ಶಕುನಿಯ ಆತ್ಮಕ್ಕೆ ಶಾಂತಿಯೇ ಇಲ್ಲ. ಕುರುವಂಶವನ್ನು, ಈ ಕುರುವಂಶದ ರಾಜ್ಯ ಸಿಂಹಾಸನವನ್ನು ರಕ್ತದ ಕೊಯ್ಯಲ್ಲಿ ಈ ಶಕುನಿಯ ಆತ್ಮಕ್ಕೆ ಇನ್ನೆಲ್ಲಿ ಆನಂದ. ಯಥಾ